ಆಪ್ಕಿ ಅದಾಲತ್ನಲ್ಲಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮೇಲಿರುವ ಆರೋಪವೆಂದರೆ ಇವರು ವಿರೋಧಿಗಳ ಬಗ್ಗೆ ತಲೆಬುಡ ಇಲ್ಲದ ಮಾತುಗಳನ್ನು ಹೇಳುತ್ತಾರೆ ಎಂಬುದು. ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನ ನೆನಪಿಸ್ತೇನೆ. ಮೇ 18, 2019ರಲ್ಲಿ ನೀವೊಂದು ಹೇಳಿಕೆ ಕೊಟ್ಟಿದ್ರಿ. ಬಿಬಿಸಿನಲ್ಲಿ ನೀವು ಹೇಳಿದ್ರಿ, ಈ ಬಿಜೆಪಿಯವರು ನನ್ನ ಸ್ವಂತ ಭದ್ರತಾ ಸಿಬ್ಬಂದಿಯಿಂದನೇ ನನ್ನ ಕೊಲ್ಲಿಸಬಹುದು, ನನ್ನ ಭದ್ರತಾ ಸಿಬ್ಬಂದಿ ಬಿಜೆಪಿಗೆ ರಿಪೋರ್ಟ್ ಮಾಡುತ್ತೆ. ನೋಡಿ, ನನ್ನ ಮಾತಿನ ಅರ್ಥ ಏನು ಅಂದರೆ, ಎಷ್ಟೊಂದು ಘಟನೆಗಳು ನಡೆದಿತ್ತು, ನನ್ನ ಮೇಲೆ ಅಟ್ಯಾಕ್ ಎಲ್ಲ ಆಗಿತ್ತಲ್ಲ. ನೋಡಿ, ನೀವು ಕೂಡ ಒಬ್ಬ ಸೀನಿಯರ್ ಪತ್ರಕರ್ತ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಯಾವುದೇ ಮುಖ್ಯಮಂತ್ರಿ ಮೇಲೆ ಇಷ್ಟೊಂದು ಬಾರಿ ರಿಪೀಟೆಡ್ ಅಟ್ಯಾಕ್ ಆಗಿದೆಯಾ? ಯಾಕೆ ಆ ರೀತಿ ಆಗ್ತಿದೆ? ನನ್ನ ಮಾತಿನ ಅರ್ಥ ಏನಂದರೆ, ನೋಡಿ, ನನ್ನ ಸೆಕ್ಯೂರಿಟಿ ಏನಿದೆ, ಆ ಪೊಲೀಸ್ ಪರ್ಸನಲ್ಲೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋ ಅಂಥವ್ರು. ಅವ್ರ ಮೇಲೆ ನಮ್ಮ ಯಾವುದೇ ಕಂಟ್ರೋಲ್ ಇಲ್ಲ. ಹಾಗಾಗಿ ಎಷ್ಟೇ ಅಟ್ಯಾಕ್ ಆದರೂ ಕೂಡ ಅದ್ರ ಮೇಲೆ ಯಾವುದೇ ವಿಚಾರಣೆ ನಡೆಯೋಲ್ಲ. ಯಾಕೆ ಹಾಗಾಯಿತು ಅಂತ ಗೊತ್ತಾಗಲ್ಲ. ಅಲ್ಲ, ಒಬ್ಬ ಮುಖ್ಯಮಂತ್ರಿ ಮೇಲೆ ಈ ರೀತಿ ರಿಪೀಟೆಡ್ ಅಟ್ಯಾಕ್ ಹೇಗಾಗೋಕ್ಕೆ ಸಾಧ್ಯ? ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ. ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಟೇಜ್ ಮೇಲೆ ಬಂದು ನನ್ನ ಮೇಲೆ ಲಿಂಕ್ ಹಾಕ್ಬಿಟ್ಟು ಹೋಗ್ತಾನೆ. ಅದು ಹೇಗಾಗುತ್ತೆ? ಅಲ್ಲಿ ಎಲ್ಲ ಆಫೀಸರ್ಸು ಕೂತಿರ್ತಾರೆ, ದೊಡ್ಡ ದೊಡ್ಡ ಡಿಗ್ನಿಟರೀಸ್ ಎಲ್ಲ ಕೂತಿದ್ರು. ಅದು ಹೇಗೆ ಸಾಧ್ಯ? ಇಲ್ಲ, ನಾನಿದು ನಂಬ್ತೇನೆ, ಇದು ಪ್ರಜಾಪ್ರಭುತ್ವದಲ್ಲಿ ಆಗಬಾರ್ದು. ಚುನಾಯಿತ ಪ್ರತಿನಿಧಿಯ ವಿಚಾರದಲ್ಲಿ ಈ ಥರ ಆಗಬಾರ್ದು. ಆದರೆ ಈಗ ನಿಮ್ಮ ಹತ್ರ ಸಾಕಷ್ಟು ಭದ್ರತೆ ಅಂದ್ರೆ ಸೆಕ್ಯೂರಿಟಿ ಎಲ್ಲ ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ. ನನ್ನ ಮಾತಿನ ಅರ್ಥ ಅದಾಗಿತ್ತು. ಅಲ್ಲ, ಅವರು ಯಾರಿಗೆ ಬೇಕಾದ್ರೂ ರಿಪೋರ್ಟ್ ಮಾಡ್ಕೊಳ್ಳಿ, ಆದರೆ ದಿಲ್ಲಿಯ ಮುಖ್ಯಮಂತ್ರಿಯ ರಕ್ಷಣೆ ಅವ್ರ ಜವಾಬ್ದಾರಿ ಅಲ್ವಾ? ಇಲ್ಲಿನ ಮಂತ್ರಿಗಳ ರಕ್ಷಣೆ ಅವ್ರ ಜವಾಬ್ದಾರಿ ಅಲ್ವಾ? ಅದನ್ನೆಲ್ಲ ಅವ್ರು ನೋಡ್ಕೋಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಆಗಿತ್ತು. ಇನ್ನೊಂದು ವಿಚಾರವನ್ನ ನಾನು ನಿಮಗೆ ನೆನಪು ಮಾಡ್ತೀನಿ. ಜನವರಿ 14, 2019ರಂದು ನೀವು ಅವರ ಪಕ್ಷದ ಕಾರ್ಯಕರ್ತರಿಗೆ ಹೇಳ್ತೀರಾ, ಮೋದಿ ಒಬ್ಬ ಹಿಟ್ಲರ್, ಮತ್ತೊಂದ್ಸಲ ಇವರು ಅಧಿಕಾರಕ್ಕೆ ಬಂದ್ರೆ ಅವರು ಚುನಾವಣೆನ ನಡೆಸೋದಿಲ್ಲ, ಇವರು ಸಂವಿಧಾನವನ್ನ ಬದಲಾಯಿಸ್ತಾರೆ. ಆದರೆ ಎಲೆಕ್ಷನ್ ನಡೀತಾ ಇದೆ, ನೀವು ಕೂಡ ಸ್ಪರ್ಧಿಸ್ತಾ ಇದ್ದೀರಾ. ನಾನು ಆಗ್ಲೇ ಹೇಳಿದ್ನಲ್ಲ, ಚುನಾವಣೆ ಸಂದರ್ಭಗಳಲ್ಲಿ ಅವರು ಆರೋಪ ಪ್ರತ್ಯಾರೋಪ ಮಾಡ್ತಾರೆ, ನಾವು ಆರೋಪ ಪ್ರತ್ಯಾರೋಪ ಮಾಡ್ತೀವಿ. ಮಾರ್ಚ್ 18, 2016. ಈಗ ಇದು ಚುನಾವಣೆ ಸಮಯ ಅಲ್ಲ. ಚೀಫ್ ಜಸ್ಟಿಸ್ ಇದ್ರು, ಬೇರೆ ಜಡ್ಜಸ್ಗಳಿದ್ರು. ನೀವು ಹೇಳ್ತೀರಾ ಜಡ್ಜರ್ಗಳು ತಮ್ಮಲ್ಲೇ ಮಾತಾಡೋದನ್ನ ಕೇಳಿಸ್ಕೊಂಡೆ ಅವರ ಫೋನ್ಗಳು ಟ್ಯಾಪ್ ಆಗ್ತಾ ಇದೆಯಾ? ತುಂಬಾ ಜಡ್ಜ್ಗಳು ಹೇಳ್ತಾರೆ, ನಿಮಗೂ ಹೇಳಿರ್ತಾರೆ ನೋಡಿ, ಅದಕ್ಕೆ ನೀವು ಸ್ಮೈಲ್ ಮಾಡ್ತಿರೋದು. ತುಂಬಾ ಜಡ್ಜ್ಗಳು ಹೇಳಿದ್ದಾರೆ ಅವ್ರ ಫೋನ್ ಟ್ಯಾಪ್ ಮಾಡ್ತಾರೆ ಅಂತ. ಅಂದ್ರೆ ಸರ್ಕಾರ ಬೇಹುಗಾರಿಕೆ ಮಾಡ್ತಾ ಇದೆ ಅಂತ ಹೇಳ್ತೀರಾ? ನಿಮ್ ಫೋನ್ ಕೂಡ ಟ್ಯಾಪ್ ಮಾಡ್ಬೋದು. ಖಂಡಿತ ಮಾಡಿರ್ತಾರೆ. ಮೊದಲು ಕಾಂಗ್ರೆಸ್ ಅವ್ರು ಮಾಡ್ತಿದ್ರು, ಈಗ ಬಿಜೆಪಿ ಅವ್ರು ಮಾಡ್ತಾರೆ. ನೀವು ಕೂಡ ಸರ್ಕಾರದಲ್ಲಿ ಯಾರನ್ನಾದ್ರೂ ಬೇಹುಗಾರಿಕೆ ಮಾಡ್ತಿದ್ದೀರಾ? ನನ್ನ ಹತ್ರ ಏನೂ ಇಲ್ವಲ್ಲ ನೋಡಿ, ನನ್ನ ಹತ್ರ ಲಾ ಅಂಡ್ ಆರ್ಡರ್ ಇಲ್ಲ, ಪೊಲೀಸ್ ಇಲ್ಲ, ಯಾವುದೇ ಅಧಿಕಾರ ಇಲ್ಲ, ಏನ್ ಮಾಡ್ಲಿ? ನಾನೀಗ ಡಿಸೆಂಬರ್ 15, 2015 ನಾನೀಗ ಹಂತವಾಗಿ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಮೋದಿ ರಾಜಕೀಯದಲ್ಲಿ ನನ್ನೊಂದಿಗೆ ಸ್ಪರ್ಧಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಹೇಡಿತನವನ್ನ ತೋರಿಸಿದ್ರು, ಸಿಬಿಐನ ಕಳಿಸಿದ್ರು. ಮೋದಿ ಒಬ್ಬ ಮನೋರೋಗಿ. ಕಳೆದ 5 ವರ್ಷಗಳಲ್ಲಿ ಅವ್ರು ನಮಗೆ ಯಾವ ರೀತಿ ತೊಂದರೆಗಳನ್ನ ಕೊಟ್ಟಿದ್ದಾರೆ. ನನ್ನ ಆಫೀಸ್ನ ಮೇಲೆ ಸಿಬಿಐ ರೈಡ್ ಮಾಡಿಸಿದ್ರು, ನನ್ನ ಮನೆ ಮೇಲೆ ದಿಲ್ಲಿ ಪೊಲೀಸ್ ರೈಡ್ ಆಯಿತು, ನನ್ನ ಬೆಡ್ರೂಮ್ನ ಒಳಗೆ ದಿಲ್ಲಿ ಪೊಲೀಸ್ ಎಲ್ಲ ಕಡೆ ಹುಡುಕಾಡ್ ಹೋಗಿದ್ದಾರೆ. ನೀವು ಯೋಚನೆ ಮಾಡಿ, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಮನೆ ಒಳಗೆ ಅದೇ ಸ್ಟೇಟ್ನ ಪೊಲೀಸ್ ಹೋಗ್ಲಿ, ಆರೋಪ ಏನಿತ್ತು? ಏನೂ ಇರಲಿಲ್ಲ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ನ ಬೆಡ್ರೂಮ್ನ ಹಾಗೆಲ್ಲ ಹುಡುಕ್ ಹೋಗಿದ್ದಾರೆ. ಅಂದ್ರೆ ಅವ್ರ ಉದ್ದೇಶ ಏನಿತ್ತು? ಅವ್ರ ಉದ್ದೇಶ ಇತ್ತು ಯಾವುದಾದ್ರೂ ಫೈಲ್ ಸಿಗ್ಬೋದು ಅಂತ. ಆ ರೀತಿ ಫೈಲ್ಸ್ನೆಲ್ಲ ಬೆಡ್ರೂಮಲ್ಲಿ ಇಟ್ಕೊಂಡಿರ್ತಾರೆ ಅನ್ಕೊಂಡಿರ್ತಾರೆ. ನಾನು ಆ ರೀತಿ ಎಲ್ಲ ಫೈಲ್ ಇಟ್ಕೊಳ್ಳೋದಿಲ್ಲ, ಅವ್ರಿಗೇನೂ ಸಿಕ್ಕಿಲ್ಲ, ಹಾಗಾಗಿ ಅವ್ರ ಕಂಟ್ರೋಲ್ಗೂ ಸಿಗ್ತಾ ಇಲ್ಲ. ಆದ್ರೆ ಈಗೇನಾಯ್ತು? ಒಂದು ಮಾತನ್ನು ಹೇಳಿ, ನೀವು ಏನೂ ಹೇಳೋದಿಲ್ಲ, ಅವರು ಏನೂ ಮಾಡೋದಿಲ್ಲ. ಹಾಗೇನಿಲ್ಲ ನೋಡಿ, ಅವ್ರು ಯಾವಾಗ ವಿಚಾರಗಳನ್ನ ಎತ್ತಿದಾರೋ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ವಿಚಾರ ಇಲ್ಲದೆ ಸುಮ್ಮನೆ ನಾನು ಯಾಕೆ ಮಾತಾಡ್ಲಿ? ನೋಡಿ, ನಾನು ಸ್ವಲ್ಪ ಡೇಟಾನ ಅನಲೈಸ್ ಮಾಡಿದ್ದೀನಿ. 2016ರಲ್ಲಿ ನೀವು ನಿಮ್ಮ ಟ್ವೀಟಲ್ಲಿ 124 ಸಲ ನರೇಂದ್ರ ಮೋದಿ ಅವರನ್ನ ಉಲ್ಲೇಖ ಮಾಡಿದ್ದೀರಾ ಅಂದ್ರೆ ಟೀಕ್ಸಿದ್ದೀರಾ. 2017ರಲ್ಲಿ ಕೇವಲ 33 ಸಲ ಉಲ್ಲೇಖ ಮಾಡಿದ್ದೀರಾ. ಮಾರ್ಚ್ 1, 2017ರಿಂದ ಮಾರ್ಚ್ 2018ರವರೆಗೆ 1 ಸಲ ಕೂಡ ನೀವು ನರೇಂದ್ರ ಮೋದಿ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. 18 ಆದ್ಮೇಲ ಇದಿನ್ನು ಶುರು ಅಷ್ಟೇ. ನನಗೆ ಇದರ ಪೂರ್ತಿ ಅನಾಲಿಸಿಸ್ ಸಿಕ್ಕಿಲ್ಲ. ಡೇಟಾ ಪೂರ್ತಿಯಾಗಿ 16 ಆದ್ಮೇಲೆ ಕಡಿಮೆ ಆಗ್ತಾ ಇದೆ ಅಂತ. ಹಾಗಾದ್ರೆ ಇದರ ಹಿಂದಿನ ರಹಸ್ಯ ಏನು? ಅದರಿಂದ ಯಾವುದೇ ಕಾರಣ ಇಲ್ಲ. ಅಥವಾ ರಹಸ್ಯನ ಹೇಳ್ಬಾರ್ದು ಅಂತನಾ? ಇಲ್ಲ, ಆ ಥರ ಏನಿಲ್ಲ. ನನ್ನ ಉದ್ದೇಶ ಕೇವಲ ದಿಲ್ಲಿಯ ಜನತೆಯ ಸೇವೆ ಮಾಡೋದಷ್ಟೇ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಯಾವುದಾದ್ರೂ ಕೆಲಸ ಬಂದಾಗ ನಾವು ಅವ್ರ ಜೊತೆ ಮಾತಾಡಬೇಕಾಗಿ ಬರ್ತಿತ್ತು, ಕೇಂದ್ರ ಸರ್ಕಾರದ ಜೊತೆ, LG ಅವ್ರ ಜೊತೆ ಎಲ್ಲ. ಮೊದಲಿಂದನೂ ನಮ್ಮ ಎಲ್ಲ ಫೈಲ್ಸ್ ಕೂಡ LG ಅವ್ರ ಹತ್ರನೇ ಹೋಗೋದು. ಈ CCTV ಕ್ಯಾಮ್ರಾ ಫೈಲ್ ಏನಿದೆ ಅದು LG ಅವ್ರ ಹತ್ರ 2-2.5 ವರ್ಷದಿಂದ ಪೆಂಡಿಂಗ್ ಇತ್ತು.
ನಾವು ಹೋದಾಗೆಲ್ಲ ಮೂವ್ ಮಾಡಿ ಅಂತ ಹೇಳ್ತಾ ಇದ್ವಿ. ಅವರು ಕೂಡ ಇನ್ನೊಂದು ವಾರದಲ್ಲಿ ಆಗುತ್ತೆ ಅಂತ ಹೇಳ್ತಿದ್ರು, ಆದರೆ ಕೆಲಸ ಆಗ್ತಿರ್ಲಿಲ್ಲ. ಒಂದಿನ ನಾನು ಮತ್ತೆ ಮನೀಶ್ ಅವ್ರು ಹೋದ್ವಿ, ಕೆಲಸ ಮಾಡ್ಕೊಡಿದ್ವಿ. ಅವ್ರು ಮುಂದಿನ ವಾರ ಮಾಡ್ತೀನಿ ಅಂದ್ರು. ಆಗ ನಾವು ಇಲ್ಲೇ ಕೂತಿರ್ತೀವಿ, ಕೆಲಸ ಆಗೋ ತನಕ ಹೋಗಲ್ಲ ಅಂದ್ವಿ. 1 ವಾರ 2 ವಾರ ಎಷ್ಟೇ ಆಗ್ಲಿ ಪರವಾಗಿಲ್ಲ ಅಂದ್ವಿ. 10 ದಿನ ಅಲ್ಲಿ ನಾವು ಧರಣಿ ಮಾಡಿದ್ವಿ. ನಿಮ್ಗೂ ನೆನಪಿರ್ಬೋದು ನೋಡಿ. ಈ ಜನತೆಯ ಕೆಲಸ CCTV ಕ್ಯಾಮ್ರಾ ಹಾಕ್ಸೋದು, ಮೊಹಲ್ಲಾ ಕ್ಲಿನಿಕ್ ಮಾಡಿಸೋದು, ಫ್ರೀ ವಿದ್ಯುತ್ ಕೊಡೋದು, ಒಳ್ಳೆ ನೀರು ಕೊಡೋದು, ಈ ಕೆಲಸಗಳಿಗೋಸ್ಕರ ಅಷ್ಟೇ. ಮೊದಲು ನಾನು ಕೈ ಮುಗಿದು ಕೇಳ್ಕೊತೀನಿ, ಕಾಲು ಹಿಡಿತೀನಿ. ಏನೂ ಆಗಲಿಲ್ಲ ಅಂದರೆ ಆಮೇಲೆ ಅಲ್ಲೇ ಹೋಗ್ತೀನಿ. ನೋಡಿ, ಬಿಜೆಪಿ ಜನರು ಕೇಳ್ತಾ ಇದ್ದಾರೆ, ನಿಮ್ಗೆ ಯಾವ ರೀತಿ ಸರ್ಕಾರ ಬೇಕು? ನಿಮ್ಗೆ ಕೆಲಸ ಮಾಡುವಂತ ಸರ್ಕಾರ ಬೇಕಾ ಅಥವಾ ಬರೀ ಪ್ರತಿಭಟನೆಗಳನ್ನ ನಡೆಸುವಂತ ಸರ್ಕಾರ ಬೇಕಾ ಅಂತ? ಅಲ್ಲ, ಈ ಕೆಲಸ ಮಾಡಿಸ್ಕೊಳ್ಳೋದಕ್ಕೇನೆ ಧರಣಿ ಮಾಡಬೇಕಾಗಿ ಬಂದಿದೆ. ಸರಿ, ನನಗೆ ಒಂದು ವಿಷಯ ಹೇಳಿ. ಈಗ ದಿಲ್ಲಿನಲ್ಲಿ ಸರ್ಕಾರಿ ಶಾಲೆಗಳ ಪರಿವರ್ತನೆನ ನೀವು ನೋಡಿದ್ದೀರಾ ಅಲ್ವಾ? ಅದನ್ನು BJPಯ ಯಾವ ಸ್ಟೇಟಲ್ಲಾದರೂ ನೋಡಿದ್ದೀರಾ? ಇಷ್ಟು ವರ್ಷಗಳಿಂದ BJP ಸರ್ಕಾರ ಇದೆ, ಅವರೆಲ್ಲಾದರೂ ಪ್ರಯತ್ನ ಪಟ್ಟಿದ್ದಾರಾ? ಬೇರೆದೆಲ್ಲ ಬಿಡಿ, ಹೋಗ್ಲಿ. UP ಹರಿಯಾಣ ಸರ್ಕಾರ ತಗೊಳ್ಳಿ, MCD ಸ್ಕೂಲ್ ತಗೊಳ್ಳಿ, ಅಲ್ಲೇನಾದರೂ ಅವರು ಬದಲಾವಣೆ ಮಾಡಿದಾರಾ? ಆಸ್ಪತ್ರೆಗಳನ್ನ ಸುಧಾರಣೆ ಮಾಡಿದಾರಾ? ಅವರ ಯಾವುದೇ ರಾಜ್ಯ ತಗೊಳ್ಳಿ, UPನೇ ತಗೊಳ್ಳಿ, ಅಲ್ಲಿ 24 ಗಂಟೆ ವಿದ್ಯುತ್ ಇರುತ್ತಾ? ಹರಿಯಾಣದಲ್ಲಿ 24 ಗಂಟೆ ವಿದ್ಯುತ್ ಇರುತ್ತಾ? ನೀವು ಸಂತೋಷ ಪಡ್ಬೇಕಲ್ವಾ? ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಸಚಿವರು, ಸಂಸದರು ನಿಮ್ಮ ಕೆಲಸ ನೋಡಕ್ ಬರ್ತಾ ಇದ್ದಾರೆ. ಅವರೀಗ ದಿಲ್ಲಿಯ ರಾಜಕೀಯದಲ್ಲಿ ತುಂಬಾ ಆಸಕ್ತಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಆ ಪಾರ್ಟಿ ಎಷ್ಟು ಒಗ್ಗಟ್ಟಾಗಿ ಬರ್ತಾ ಇದೆ ಅಂತಂದ್ರೆ, ಮೊದಲು ಡಿಲ್ಲಿಲಿ 3 ಪಾರ್ಟಿ ಇತ್ತು: BJP, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ. ಈ ಸರಿ ಎಲ್ಲ ಒಟ್ಟಿಗೆ ಸೇರಿದ್ದಾರೆ. BJP, ಕಾಂಗ್ರೆಸ್, RJD, LJP, JDU ಎಲ್ಲ ಕಡೆಯಿಂದ ಏನೇನು ತಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೂ ಅವರೆಲ್ಲರ ಉದ್ದೇಶ ಒಂದೇ, ಕೇಜ್ರಿವಾಲ್ನ ಸೋಲ್ಸೋದು. ಮೊದಲು ಎಲ್ಲ ಪಾರ್ಟಿಯವರು ಒಟ್ಟಿಗೆ ಸೇರ್ಕೊಂಡ್ರು, ಅದರಿಂದ ಕೆಲಸ ಆಗಲಿಲ್ಲ. ಈಗ ಎಲ್ಲ ಮುಖ್ಯಮಂತ್ರಿಗಳು ಒಟ್ಟಿಗೆ ಬರ್ತಿದ್ದಾರೆ. ನಿನ್ನೆ ವಿಜಯ್ ರೂಪಾಣಿ ಅವ್ರು ಬಂದಿದ್ರು, ಒಂದು ಸಭೆ ನಡೆಸ್ತಾ ಇದ್ರು, ಮತ್ತು ನನಗೆ ಚೆನ್ನಾಗಿ ಬೈತಿದ್ರು. ಅಲ್ಲಿ ಜನತೆಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಅವರು ಎದ್ದು ನಿಂತು ಕೇಳಿದ್ರು, ಗುಜರಾತಲ್ಲಿ ವಿದ್ಯುತ್ ಬೆಲೆ ಎಷ್ಟಿದೆ ಅಂದರು. 1 ಯೂನಿಟ್ಗೆ 10 ರೂಪಾಯಿ ಅಂದರು. ಇಲ್ಲಿ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿದ್ರು. ಆಮೇಲೆ ಮೊದಲು ಹೋಗಿ ಗುಜರಾತಲ್ಲಿ ವಿದ್ಯುತ್ ಕತೆ ನೋಡ್ಕೊಳ್ಳಿ, ಆಮೇಲೆ ಇಲ್ಲಿ ಬಂದು ಭಾಷಣ ಮಾಡಿ ಅಂದರು. ನಿನ್ನೆ ಕಟ್ಟಾರ್ ಅವ್ರು ಬಂದಿದ್ರು. ಅವ್ರು ಮಾತಾಡ್ತಾ ನನಗೆ ತುಂಬ ಬೈಯೋಕ್ಕೆ ಶುರು ಮಾಡಿದ್ರು. ಆಗ ಜನತೆ ಕೇಳಿದ್ರು, ನಿಮ್ಮ ಸ್ಟೇಟಲ್ಲಿ ಎಷ್ಟು ಗಂಟೆ ವಿದ್ಯುತ್ ಕೊಡ್ತೀರಾ ಅಂತ. ಅವ್ರ ದಿನಕ್ಕೆ 10 ಗಂಟೆ ಅಂದರು. ಆಗ ಕೇಜ್ರಿವಾಲ್ ಅವ್ರು 24 ಗಂಟೆ ಕೊಡ್ತಿದ್ದಾರೆ ಅಂದರು. ನೀವು ಮೊದಲು ನಿಮ್ಮ ರಾಜ್ಯಕ್ಕೆ ಹೋಗಿ ಅಲ್ಲಿ ಪರಿಸ್ಥಿತಿ ಸುಧಾರಿಸ್ಕೊಳ್ಳಿ, ಆಮೇಲೆ ಇಲ್ಲಿಗೆ ಬನ್ನಿ ಅಂತ ಹೇಳಿ ಕಳಿಸಿದ್ರು. ನೋಡಿ, ಇವ್ರು ಬರ್ತಿರೋರ ಉದ್ದೇಶ ಎಲ್ಲ ಒಂದೇ. ನಾನು ಹೇಳ್ತೀನಿ ಸ್ಕೂಲ್ ಪರಿವರ್ತನೆ ಮಾಡ್ತೀನಿ ಅಂತ, ಅವ್ರು ಕೇಜ್ರಿವಾಲ್ನ ಸೋಲ್ಸಿ ಅಂತಾರೆ. ನಾನು ಆಸ್ಪತ್ರೆ ಸರಿ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಕೇಜ್ರಿವಾಲ್ನ ಸೋಲ್ಸಿ ಅಂತಾರೆ. ಅವ್ರ ಉದ್ದೇಶ ನನ್ನನ್ನು ಸೋಲ್ಸೋದಷ್ಟೇ, ದಿಲ್ಲಿಯ ಅಭಿವೃದ್ಧಿನ ನಿಲ್ಸೋದು. ನೀವು ಹೇಳ್ತೀರಿ ಸ್ಕೂಲ್ ಸರಿ ಮಾಡಿಸ್ತೀನಿ, ಅದನ್ನ ಸರಿ ಮಾಡಿಸ್ತೀನಿ ಅಂತ, ಅವ್ರು ಹೇಳ್ತಾರೆ ಕೇಜ್ರಿವಾಲ್ನೇ ಸರಿ ಮಾಡ್ತೀವಿ ಅಂತ. ಕೇಜ್ರಿವಾಲ್ನ ಇವ್ರು ಸರಿ ಮಾಡ್ಬೋದಷ್ಟೇ, ಇವ್ರ ಹತ್ರ ಆ ಶಕ್ತಿ ಇದೆ ನೋಡಿ. ಆದರೆ ನೀವು ಹೇಳ್ತಾ ಇದ್ದೀರಿ ಎಲ್ಲ ಪಾರ್ಟಿಗಳು ಒಗ್ಗಟ್ಟಾಗ್ಬಿಟ್ಟಿದ್ದಾವೆ, ಕಾಂಗ್ರೆಸ್, JDU, BJP. ಆದರೆ ನಿಮಗೆ ಆ ದಿನ ಮರ್ತು ಹೋಗಿದ್ಯಾ? ನೀವು ಕೋಲ್ಕತ್ತಾಗೆ ಹೋಗಿ ನೀವು, ಮಮತಾ ಬ್ಯಾನರ್ಜಿ, ಶರದ್ ಪವಾರ್ ಎಲ್ಲರೂ ಒಟ್ಟಾಗಿ ಮೋದಿನ ಸೋಲ್ಸೋದಕ್ಕೆ ಬಂದಿದ್ರಿ. ಅಲ್ಲಿ ಜನತೆ ನಮ್ಮನ್ನು ಸೋಲ್ಸ್ಬಿಟ್ರಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಲ್ವಾ? ಅವ್ರು ನಮ್ಮನ್ನು ಸೋಲ್ಸ್ಬಿಟ್ರು ಅಲ್ಲಿ.